ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 33ನೆಯ ಅಧ್ಯಾಯವಾದ ಯಯಾತಿ ಚರಿತ. ಯಯಾತಿರಾಜನು ತನ್ನ ಮುಪ್ಪನ್ನು ತೆಗೆದುಕೊಂಡು ಯೌವನವನ್ನು ಕೊಡಬೇಕೆಂದು ಮಕ್ಕಳನ್ನು ಕೇಳಿದುದು, ಕೊನೆಯವನು ಮಾತ್ರ ಒಪ್ಪಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶೌನಕರು ಹೇಳುತ್ತಾರೆ, ಯಯಾತಿ ರಾಜನಾದರೂ ಮುಪ್ಪನ್ನು ತಾಳಿ ತನ್ನ ಪುರಕ್ಕೆ ತೆರಳಿ ಮಕ್ಕಳಲ್ಲಿ ಜ್ಯೇಷ್ಠನೂ ಶ್ರೇಷ್ಠನೂ ಆದ ಯದುವನ್ನು ನೋಡಿ ಇಂತೆಂದನು. ಯಯಾತಿಯು ಹೇಳುತ್ತಾನೆ, ಅಪ್ಪ ಮಗು, ನನಗೆ ಪ್ರಬಲವಾದ ಮುಪ್ಪು ಬಂತು. ಕೂದಲುಗಳೆಲ್ಲ ಬೆಳ್ಳಗಾದವು. ಶುಕ್ರಾಚಾರ್ಯನ ಶಾಪದಿಂದ ಹೀಗಾಯಿತು. ಯೌವನದಲ್ಲಿ ನನಗೆ ತೃಪ್ತಿಯಾಗಲಿಲ್ಲ. ಯದು, ನೀನು ನನ್ನ ಪಾಪಕರ್ಮ ರೂಪವಾದ ಮುಪ್ಪನ್ನು ತೆಗೆದುಕೋ. ನಿನ್ನ ಯೌವನದಿಂದ ನಾನು ಇಂದ್ರಿಯ ಸುಖಗಳನ್ನು ಅನುಭವಿಸುವೆನು. 1000 ವರ್ಷವು ತುಂಬಿದ ಮೇಲೆ ನಿನ್ನ ಯೌವನವನ್ನು ನಿನಗೆ ಕೊಟ್ಟು ನನ್ನ ಪಾಪವನ್ನು ಮುಪ್ಪನ್ನು ಹಿಂದಕ್ಕೆ ತೆಗೆದುಕೊಳ್ಳುವೆನು.
ಯದುವು ಹೇಳುತ್ತಾನೆ, ಮುಪ್ಪಿನಿಂದ ಗಡ್ಡ ಮೀಸೆಗಳು ಬೆಳ್ಳಗಾಗುವವು, ದೇಹವು ಶಿಥಿಲವಾಗುವುದು, ಮೈಮೇಲೆಲ್ಲ ಸುಕ್ಕುಗಳು ಮೂಡುವವು. ಮನುಷ್ಯನು ನೋಡುವುದಕ್ಕೆ ಅಂದವಿಲ್ಲದೆ ಬಲ ಕುಗ್ಗಿ ಬಡವಾಗುವನು. ಕೆಲಸ ಮಾಡಲು ಕೈಯಲ್ಲಿ ಸಾಗದು. ಪರಿಜನರು ಬಂಧುಗಳು ಅಲಕ್ಷ್ಯವಾಗಿ ಕಾಣುವರು. ಹೀಗಿರುವುದರಿಂದ ಯೌವನದಲ್ಲಿ ಈ ಮುಪ್ಪನ್ನು ನಾನು ಬಯಸೇನು. ಧರ್ಮಜ್ಞನಾದ ಭೂಪತಿಯೇ, ನನಗಿಂತಲೂ ಅಚ್ಚುಮೆಚ್ಚಾದ ಇನ್ನೂ ಹಲವರು ಮಕ್ಕಳು ನಿನಗೆ ಇದ್ದಾರೆ. ಮುಪ್ಪನ್ನು ತೆಗೆದುಕೊಳ್ಳುವಂತೆ ಇನ್ನಾರನ್ನಾದರೂ ಕೇಳು. ಯಯಾತಿಯು ಹೇಳುತ್ತಾನೆ, ನೀನು ನನ್ನ ಹೃದಯದಿಂದ ಹುಟ್ಟಿದವನು, ಆದರೂ ನಿನ್ನ ಯೌವನವನ್ನು ನನಗೆ ಕೊಡುವುದಿಲ್ಲ. ಆದ ಕಾರಣ ನಿನ್ನ ಸೋದರಮಾವನ ಸಂಬಂಧವಾದ ಪಾಪದಿಂದ ನಿನಗೆ ಕೆಟ್ಟ ಮಕ್ಕಳು ಹುಟ್ಟುವರು. ಮಗು ತುರ್ವಸು, ಪಾಪ ಫಲ ಸಹಿತವಾಗಿ ನನ್ನ ಜರೆಯನ್ನು ನೀನಾದರೂ ತೆಗೆದುಕೋ. ನಿನ್ನ ಪ್ರಾಯದಿಂದ ನಾನು ಬಗೆ ಬಗೆಯ ಸುಖಗಳನ್ನು ಅನುಭವಿಸುವೆನು. 1000 ವರ್ಷಗಳು ಮುಗಿದ ಬಳಿಕ ನಿನ್ನ ಪ್ರಾಯವನ್ನು ಮತ್ತೆ ನಿನಗೆ ಕೊಡುವೆನು. ಹಾಗೆಯೇ ಮುಪ್ಪಿನೊಡನೆ ನನ್ನ ಪಾಪವನ್ನು ತೆಗೆದುಕೊಳ್ಳುವೆನು. ತುರ್ವಸು ಹೇಳಿದನು, ತಂದೆ, ನನಗೆ ಮುಪ್ಪು ಬೇಕಿಲ್ಲ. ಅದು ಸುಖಾನುಭವವನ್ನು ತೊಲಗಿಸುವುದು, ಬಲವನ್ನು ರೂಪವನ್ನು ಕೊನೆಗಾಣಿಸುವುದು ಮತ್ತು ಬುದ್ಧಿಯನ್ನು ಗೌರವವನ್ನು ಹಾಳು ಮಾಡುವುದು. ಯಯಾತಿಯು ಹೇಳುತ್ತಾನೆ, ನನ್ನ ಹೃದಯದಿಂದ ಹುಟ್ಟಿದ ನೀನು ನಿನ್ನ ವಯಸ್ಸನ್ನು ನನಗೆ ಕೊಡಲೊಪ್ಪದಿರುವೆ. ಆದುದರಿಂದ ಎಲೈ ತುರ್ವಸು, ನಿನ್ನ ಸಂತತಿ ಬೆಳೆಯದೇ ಹೋಗಲಿ. ಮಿಶ್ರ ವರ್ಣದವರು, ಚೋರ ಧರ್ಮದಲ್ಲಿರುವವರು, ತಮಗಿಂತ ಉತ್ತಮ ವರ್ಣದವರೊಡನೆ ರತಿಸುಖವನ್ನು ಬಯಸುವವರು, ಮಾಂಸಾಹಾರಿಗಳು ಮುಂತಾದ ಜನರಿಗೆ ನೀನು ಅರಸನಾಗುವೆ. ಗುರುಪತ್ನಿಯನ್ನು ಮೋಹಿಸುವವರು, ತಿರ್ಯಕ್ ಪ್ರಾಣಿಗಳನ್ನು ಕಾಮಿಸುವವರು, ಧರ್ಮಾಧರ್ಮಗಳ ವಿಚಾರವಿಲ್ಲದೆ ಪಶುಗಳಂತೆ ವ್ಯವಹರಿಸುವವರು, ಮ್ಲೇಚ್ಛರು, ಪಾಪಿಷ್ಠರು, ಇಂತಹವರ ನಡುವೆ ನೀನು ದೊರೆತನವನ್ನು ಮಾಡುವೆ. ಶೌನಕರು ಹೇಳುತ್ತಾರೆ, ಯಯಾತಿ ಮಹಾರಾಜನು ಹೀಗೆ ತನ್ನ ಮಗನಾದ ತುರ್ವಸುವಿಗೆ ಶಾಪವನ್ನಿತ್ತು ಶರ್ಮಿಷ್ಠೆಯ ಹಿರಿಯ ಮಗನಾದ ದೃಹ್ಯುವನ್ನು ಕರೆದು ಹೀಗೆ ಹೇಳಿದನು. ಯಯಾತಿಯು ಹೇಳುತ್ತಾನೆ, ದೃಹ್ಯು, ಮೈಯ ಬಣ್ಣವನ್ನು ರೂಪವನ್ನು ಕೆಡಿಸುವ ನನ್ನ ಮುಪ್ಪನ್ನು ನೀನು ತೆಗೆದುಕೋ. 1000 ವರ್ಷಗಳ ಕಾಲ ನಿನ್ನ ಯೌವನವನ್ನು ಕೊಟ್ಟಿರು. ವರ್ಷ ಸಹಸ್ರವು ಪೂರ್ಣವಾದ ಬಳಿಕ ನಿನ್ನ ಯೌವನವನ್ನು ಕೊಟ್ಟು ಮುಪ್ಪಿನೊಡನೆ ನನ್ನ ಪಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುವೆನು. ದ್ರಹ್ಯುವು ಹೇಳುತ್ತಾನೆ, ಮುದುಕನಿಗೆ ರಾಜ್ಯ, ರಥ, ಕುದುರೆ ಇವುಗಳಿಂದ ಸುಖವು ದೊರೆಯದು. ಅವನು ಕಾಮಿನಿಯರೊಡನೆ ಸುಖಿಸಲಾರನು. ಅವನ ಮನಸ್ಸಿನಲ್ಲಿ ಪ್ರೇಮವು ನೆಲೆಸುವುದಿಲ್ಲ. ಆದುದರಿಂದ ನಿನ್ನ ಮುಪ್ಪು ನನಗೆ ಬೇಡ. ಯಯಾತಿಯು ಹೇಳುತ್ತಾನೆ, ನನ್ನ ಹೃದಯದಿಂದ ಹುಟ್ಟಿದ ನೀನು ನನ್ನ ಇಷ್ಟದಂತೆ ನಿನ್ನ ವಯಸ್ಸನ್ನು ಕೊಡಲು ಒಪ್ಪದಿರುವೆ. ಆದುದರಿಂದ ಎಲೈ ದೃಹ್ಯು, ನಿನಗೆ ಪ್ರಿಯವಾದ ವಿಷಯ ಸುಖವು ಎಂದಿಗೂ ದೊರಕದಿರಲಿ. ಜಲಮಯವಾಗಿ ಸಂಚಾರಕ್ಕೆ ಅಡ್ಡಿಯೆಣಿಸಿ ದೋಣಿ, ತೆಪ್ಪ ಇವುಗಳ ಮೂಲಕವೇ ಓಡಾಡಬೇಕಾಗಿರುವ ದೇಶದಲ್ಲಿ ನೀನು ನಿನ್ನ ವಂಶದವರು ವಾಸ ಮಾಡಿರಿ. ರಾಜ್ಯ ಸುಖಕ್ಕೆ ಅನರ್ಹರೆಂಬ ಹೆಸರು ನಿಮಗೆ ಬರಲಿ. ಯಯಾತಿಯು ಹೇಳುತ್ತಾನೆ, ಓ ಅನು,
ನೀನು ಮುಪ್ಪಿನೊಡನೆ ನನ್ನ ಪಾಪವನ್ನು ತೆಗೆದುಕೋ. ನಿನ್ನ ಯೌವನದ ಬಲದಿಂದ 1000 ವರ್ಷಗಳ ಕಾಲ ಸುಖ ಪಡುವೆನು. ಅನುವು ಹೇಳುತ್ತಾನೆ, ಮುದುಕನು ಭೋಜನ ಕಾಲದಲ್ಲಿ ಮಗುವಿನಂತೆ ಆಹಾರವನ್ನು ತೆಗೆದುಕೊಳ್ಳುವನು. ಅಂದರೆ ಇಂದ್ರಿಯದ ಬಲವಿಲ್ಲದಿರುವುದರಿಂದ ಪರರ ಸಹಾಯವು ಬೇಕಾಗುವುದು. ಮೈಮೇಲೆಲ್ಲ ಅನ್ನವನ್ನು ಚೆಲ್ಲಿಕೊಳ್ಳುವನು ಎಂದು ಅಭಿಪ್ರಾಯ. ಮೈಲಿಗೆಯವನಂತೆ ಆಯಾ ಕಾಲದಲ್ಲಿ ಅಗ್ನಿಹೋತ್ರಾದಿಗಳನ್ನು ನಡೆಸಲಾರನು. ಅಂತಹ ಮುಪ್ಪು ನನಗೆ ಬೇಡ. ಯಯಾತಿಯು ಹೇಳುತ್ತಾನೆ, ನನ್ನ ಹೃದಯದಿಂದ ಹುಟ್ಟಿದವನಾದ ನೀನು ನನಗೆ ನಿನ್ನ ಯೌವನವನ್ನು ಕೊಡದಿರುವೆ. ಆದುದರಿಂದ ನೀನು ಹೇಳಿದ ಮುಪ್ಪಿನ ದೋಷಗಳು ನಿನಗೇ ಬರುವವು. ಅನು, ನಿನ್ನ ಮಕ್ಕಳು ಯೌವನವಂತರಾಗಿ ಸಾಯುವರು. ನೀನೂ ಸಹ ಬೆಂಕಿಯನ್ನು ಹಾರತೊಡಗಿ ಹೀಗೆಯೇ ಆಗುವೆ, ಅಂದರೆ ಯೌವನದಲ್ಲಿಯೇ ಸಾಯುವೆ. ಎಲೈ ಪುರು, ನೀನು ಮುಪ್ಪಿನೊಡನೆ ನನ್ನ ಪಾಪವನ್ನು ತೆಗೆದುಕೋ. ಮಿಕ್ಕ ಮಕ್ಕಳಿಗಿಂತಲೂ ನೀನು ನನಗೆ ಪ್ರಿಯನಾದವನು. ಅವರಿಗಿಂತಲೂ ನೀನು ಶ್ರೇಷ್ಠನೆನಿಸಿರುವೆ. ಅಪ್ಪ, ಮಗು, ಬಲವತ್ತರವಾದ ಮುಪ್ಪು ನನಗೆ ಬಂದಿದೆ. ತಲೆಗೂದಲು ಮೈಯು ಕಾಂತಿಹೀನವಾಗಿ ಬಿಳುಪಾಗಿದೆ. ಇದು ಶುಕ್ರಾಚಾರ್ಯನ ಶಾಪ. ನನಗೆ ಯೌವನದಿಂದ ತೃಪ್ತಿಯಾಗಲಿಲ್ಲ. ನಿನ್ನ ವಯಸ್ಸಿನಿಂದ ಸ್ವಲ್ಪ ಕಾಲ ಸುಖವನ್ನು ಅನುಭವಿಸುವೆನು. 1000 ವರ್ಷಗಳು ಮುಗಿದ ಬಳಿಕ ಆ ನಿನ್ನ ಯೌವನವನ್ನು ಹಿಂದಕ್ಕೆ ಕೊಡುವೆನು ಮತ್ತು ಮುಪ್ಪಿನೊಡನೆ ನನ್ನ ಪಾಪವನ್ನು ತೆಗೆದುಕೊಳ್ಳುವೆನು. ಶೌನಕರು ಹೇಳುತ್ತಾರೆ, ತಂದೆಯು ಹೀಗೆ ಹೇಳಲು ಪುರುವು ಅವನಿಗೆ ತಡಮಾಡದೆ ಉತ್ತರವಿತ್ತನು. ಮಹಾರಾಜ, ನೀನು ಹೇಳಿದ ಮಾತನ್ನು ನಡೆಸುವೆನು. ನಿನ್ನ ಪಾಪವನ್ನು ಮುಪ್ಪನ್ನು ತೆಗೆದುಕೊಳ್ಳುವೆನು. ನನ್ನಿಂದ ಯೌವನವನ್ನು ತೆಗೆದುಕೋ. ನಿನಗೆ ಇಷ್ಟ ಬಂದ ಸುಖಗಳನ್ನು ಅನುಭವಿಸು. ನನಗೆ ಮುಪ್ಪು ಬರಲಿ. ನಿನ್ನ ವಯಸ್ಸನ್ನು ರೂಪವನ್ನು ಧರಿಸುವೆನು. ನನ್ನ ಯೌವನವನ್ನು ನಿನಗೆ ಕೊಟ್ಟು ನಿನ್ನ ಇಷ್ಟಾನುಸಾರವಾಗಿ ನಡೆಯುವೆನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ತ್ರಯಸ್ತ್ರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 34ನೆಯ ಅಧ್ಯಾಯವಾದ ಯಯಾತಿಚರಿತ ಬಗೆ ಬಗೆಯ ಸುಖಗಳನ್ನು ಅನುಭವಿಸಿ ಕೊನೆಗೆ ಯಯಾತಿರಾಜನು ವಿರಕ್ತನಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.